ಬಹಳ ಸುಂದರವಾದ ಚಿಂತನೆಗಳನ್ನ ನೀವು ಕೇಳಿದ್ರಿ. ಈ ಕಾರ್ಯಕ್ರಮದ ವಿಷಯವನ್ನ ಪೂಜ್ಯರು ತಿಳಿಯಪಡಿಸಿದಾಗ ಬಹಳ ಸಂತೋಷವಾಯಿತು. ಕನಕ ಬಸವರ ಭಾವ ಬೆಳಗು, ಬಸವ ಕನಕರ ಭಾವ ಬೆಳಗು ಅಂಥೇಳಿ ಬಹಳ ಸುಂದರವಾದ ಶಿರೋನಾಮೆಯಿಂದ ಕಾರ್ಯಕ್ರಮವನ್ನ ಇಲ್ಲಿ ಮಾಡ್ತಾ ಇದ್ದದ್ದು ಬಹಳ ಸಂತೋಷ ಕೊಟ್ಟು. ಮಹಾತ್ಮರೆಲ್ಲರೂ ನಮಗಾಗಿ ತಮ್ಮ ಜೀವನವನ್ನ ಧಾರೆ ಎರೆದಂಥವರು. ಅವರೆಲ್ಲರನ್ನ ನಾವು ನೆನೆಯಬೇಕಾದಂಥ, ಅವರು ತೋರಿದ ದಾರಿಯಲ್ಲಿ ನಡಿಬೇಕಾದಂಥ ಕರ್ತವ್ಯ ನಮ್ಮೆಲ್ಲರದು. ಅಂಥ ಒಂದು ಭವ್ಯ ದಿವ್ಯ ದಾರಿಯನ್ನ ನಮ್ಮೆಲ್ಲರಿಗೂ ತೋರಲಿಕ್ಕೆ ಇಂಥ ಒಂದು ಕಾರ್ಯಕ್ರಮ ಮಾರ್ಗದರ್ಶಿಯಾಗಿರ್ತಕ್ಕಂಥದ್ದು. ನಾವೆಲ್ಲ ಪುಣ್ಯವಂತರು. ಇಂಥ ಒಂದು ಸುಂದರವಾದ ವೇದಿಕೆಯಲ್ಲಿ ಜೀವನಕ್ಕೆ ಬೇಕಾಗಿರುವಂಥ ಅಮೂಲ್ಯ ಮಾತುಗಳನ್ನು ಕೇಳ್ತಾ ಹೋಗ್ತಾ ಇದ್ದೀವಲ್ಲ ಅನ್ನುವಂತಹದ್ದು. ಯಾಕಂದರೆ ಪ್ರಸ್ತುತ ದಿನಮಾನ ಟಿವಿಯ ಜೊತೆಗೆ ಮೊಬೈಲಿನ ಜೊತೆಗೆ ಕಾಲ ಕಳೀತಕ್ಕಂಥ ದಿನಮಾನವಾಗಿದೆ. ಇಂಥ ದಿನಮಾನದಲ್ಲಿ ಸತ್ಸಂಗದ ಜೊತೆಗೆ ಕಾಲ ಕಳೆಯುವಂಥ ಅವಕಾಶವನ್ನ ಪೂಜ್ಯರು ಕೊಟ್ಟಿದ್ದಾರಲ್ಲದೆ ನಾವೆಲ್ಲ ಅದನ್ನು ಪಡ್ಕೊಳ್ಳುವಂಥ ಪುಣ್ಯನಾದರೂ ಮಾಡಿದ್ದೀವಲ್ಲ ಅನ್ನುವಂಥ ಸಂತೋಷ. ಇಂಥ ಒಂದು ವೇದಿಕೆಯಲ್ಲಿ ಎಂಥ ಒಳ್ಳೆ ಮಾತು ಕೇಳಿದೀವಿ ನೋಡ್ರಿ ನಾವು. ಇದು ತಕ ಶಂಕರಾಚಾರ್ಯರು ಹೇಳ್ಯಾರಲ್ಲ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂಥೇಳಿ. ಈ ಮಿಥ್ಯವಾದ ಜಗತ್ತನ್ನ ನಾವು ಸತ್ಯ ಅಂತ ತಿಳ್ಕೊಂಡು ನಡೀತಾ ಇದ್ದೀವಿ. ಜಗತ್ತನ್ನಷ್ಟೇ ಅಲ್ಲ, ನಮ್ಮನ್ನ ನಿಮ್ಮನ್ನ ನಮ್ಮೆಲ್ಲರ ಜೀವನನ ನಾವೆಲ್ಲರೂ ಹೆಂಗೆ ತಿಳ್ಕೊಂಡಿವಂದ್ರೆ ಇದೇ ಸತ್ಯ ಪರಮ ಸತ್ಯ ಅಂತ ತಿಳ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಇದರೊಳಗೆ ಎಷ್ಟು ಮುಳುಗಿದ್ದೀವಂದ್ರೆ ಮತ್ತೊಂದು ನಮಗೆ ಕಾಣದಷ್ಟು ಇದರೊಳಗೆ ಮುಳುಗಿದ್ದೀವಿ. ಮತ್ತೊಂದರ ಪರಿವೇ ಇಲ್ಲದ ಹಾಗೆ ಇದರೊಳಗೆ ನಾವೆಲ್ಲ ಮುಳುಗಿದ್ದೀವಿ. ಇದರಿಂದ ನಮ್ಮನ್ನ ಎಚ್ಚರಿಸಿ ಹೊರತಂದು ನಮ್ಮೆಲ್ಲರಿಗೂ ಶಿವಜ್ಞಾನವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದವರು ಮಹಾತ್ಮರು. ಅಂಥ ಮಹಾತ್ಮರಲ್ಲಿ ಬಸವಣ್ಣನವರು ಕನಕದಾಸರ ವಿಚಾರವನ್ನ ಇವತ್ತು ಚಿಂತನೆಗೆ ಇಟ್ಕೊಂಡಿರುವಂತಹದ್ದು. ಮಾನವ ಜೀವನ ಅದು ಬಹಳ ಕನಿಷ್ಠವಾದ್ದು. ಇಂಥ ಜೀವನದಲ್ಲಿ ಶ್ರೇಷ್ಠವಾದದ್ದು ಯಾವುದು ಅಂದರೆ ಅದು ಪರಮಾತ್ಮನನ್ನು ನೆನೆದು ಉದ್ಧಾರ ಆಗುವಂತಹದ್ದು ಅಂತ ಹೇಳುವ ಬಸವಣ್ಣನವರ ವಚನ ಒಂದಾದರೆ, ಕನಕದಾಸರ ಪದ್ಯವೊಂದರ ಸಾಲು ಮತ್ತೊಂದು. ನೋಡಿದೆವು ನಾವು ಇದು ತಕ. ಮೊಲನಿಂದ ಕರಕಷ್ಟ ನರನ ಬಾಳುವೆ, ಸಲೆನಂಬೋ ನಮ್ಮ ಕೂಡಲ ಸಂಗಮ ದೇವರ ಅಂಥೇಳಿ. ಇದನ್ನೆಲ್ಲ ಎಳೆ ಎಳೆಯಾಗಿ ಭಾಳ ಚಂದ ಬಿಡಿಸಿ ಹೇಳಿದರು ಪಾಟೀಲ್ ಗುರುಗಳು. ವಿಶೇಷವಾಗಿ ನಂತರದಲ್ಲಿ ನಮ್ಮ ಸಿದ್ಧಾರೂಢ ಶರಣರು ಅದನ್ನ ಬಹಳ ಮನಮುಟ್ಟುವಂಗ ಬಿಡಿಸಿ ಹೇಳ್ಯಾರ. ಇನ್ನೇನು ನಾವು ಅದರ ಬಗ್ಗೆ ಸ್ಪಷ್ಟತೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ತಿಳಿದಂಗೆ ಆಯ್ತೇನಪ್ಪ ಅಂದ್ರೆ ನಾವೆಲ್ಲ ಏನು ತಿಳ್ಕೊಂಡೀವಿ, ಇದು ಬಹಳ ತಪ್ಪಾಗಿರ್ತಕ್ಕಂಥದ್ದು, ಭ್ರಾಂತಿಯಾಗಿರ್ತಕ್ಕಂಥದ್ದು. ನಿಜವಾದ್ಯಾವುದು ಅಂದರೆ ಶಿವಜ್ಞಾನವನ್ನು ಹೊಂದಬೇಕಾದ್ದೇ ನಿತ್ಯ ಸತ್ಯವಾದ್ದು, ಅದನ್ನು ನಾವು ಹೊಂದಬೇಕು ಅನ್ನುವಂಥದ್ದು ತಿಳಿದಾಯಿತು. ನೋಡಿದೀವಿ ನಾವು. ಮಾತಾಜಿಯವರು ಕೊನೆಗೆ ತಮ್ಮ ಆಶೀರ್ವಚನದಲ್ಲೂ ಕೂಡ ಹೇಳ್ತಾ ಬಂದರು, ಏನಪ್ಪ ಅನಿತ್ಯವಾದ ಶರೀರವನ್ನೇ ನಂಬಿಕೊಂಡು ನಾವು ಹೋದ್ವಿ, ಸತ್ಯವಾದ ನಿತ್ಯವಾದ ಪರಮಾತ್ಮ ನೆನಹನ್ನೇ ಮಾಡಲಿಲ್ಲ ಅನ್ನುವಂಥ ವಿಚಾರ. ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡುವುದಕ್ಕಿಂತ ಇಂಥ ಅನಿತ್ಯವಾದ ಶರೀರವನ್ನ ನಾವೇನು ಹೊತ್ಕೊಂಡು ತಂದೀವಿ, ಇದನ್ನು ನಾವು ಎಷ್ಟು ಪ್ರೀತಿಸ್ತಾ ಇದ್ದೀವಲ್ಲ. ಈ ಶರೀರವನ್ನ ಪ್ರೀತಿಸ್ತಾ ಇದ್ದೀವಿ, ಶರೀರವನ್ನ ಮೋಹ ಮಾಡ್ತಾ ಇದ್ದೀವಿ, ಶರೀರದ ಬಗ್ಗೆ ಇಲ್ಲದ ಅಭಿಮಾನವನ್ನ ಹೊಂದುತ್ತಾ ಇದ್ದೀವಿ. ಇದ ನಮಗ ದುಃಖಕ್ಕೆ ಕಾರಣ ಅನ್ನೋದನ್ನ ತಿಳ್ಕೋಬೇಕಾಗಿದೆ. ಶರೀರದ ಮೋಹ ಮೃತ್ಯುವಿಗೆ ಕಾರಣ. ಕಾಯದ ಅತಿಪೋಷಣೆ ಮೃತ್ಯುವೆಂದುದು ಅಂತ ಅಕ್ಕಮಹಾದೇವಿ ಹೇಳ್ತಾರೆ. ಹಾಗಾಗಿ ಈ ಶರೀರವನ್ನ ಅತಿಯಾಗಿ ಮೋಹ ಮಾಡುವ, ಈ ಶರೀರದ ಭ್ರಮೆಗೆ ಒಳಗಾಗುವ, ಈ ಶರೀರವನ್ನ ಅಭಿಮಾನ ಪಟ್ಟುಕೊಂಡು ಜೋಪಾನ ಮಾಡುವಂಥ ವ್ಯವಸ್ಥೆಯಿಂದ ಹೊರಬರಬೇಕಾಗಿದೆ. ಕಾರಣ ಏನಪ್ಪ ಅಂತಂದ್ರೆ ಇದು ಅನಿತ್ಯವಾದದ್ದಿದು. ಇದನ್ನ ಎಷ್ಟ ಪ್ರೇಮ ಮಾಡಲಿ, ಇದನ್ನ ಎಷ್ಟ ಜಾಕಿ ಮಾಡಲಿ, ಇದನ್ನ ಎಷ್ಟ ಅಭಿಮಾನದಿಂದ ನೋಡಿಕೊಳ್ಳಿ, ಇದು ತನ್ನ ಸಮಯ ಬಂದಗಳೇ ನಮ್ಮನ್ನು ಕೈ ಬಿಟ್ಟು ಹೋಗಿಬಿಡ್ತದ. ಇದಕ್ಕೆ ಯಾವ ಗ್ಯಾರಂಟಿ ಇಲ್ಲ. ಅದಕ್ಕೆ ಏನು ಹೇಳ್ತಾರೆ ಅಂದ್ರೆ ವಸ್ತುಗಳಿಗೆ ಗ್ಯಾರಂಟಿ ಅದ, ಖರೆ ಈ ಶರೀರಕ್ಕೆ ಗ್ಯಾರಂಟಿ ಇಲ್ಲ ಅನ್ನುವಂಥ ಮಾತನ್ನು ನಾವು ಕೇಳ್ತೀವಿ. ಆದರೂ ಕೂಡ ಇದರ ಬಗ್ಗೆ ಎಷ್ಟು ಪ್ರೀತಿ, ಇದರ ಬಗ್ಗೆ ಎಷ್ಟು ನಮಗೆ ಮೋಹ,
ಇದನ್ನ ಕಡಿಮೆ ಮಾಡಿಕೊಳ್ರಿ ಅಂತ ಹೇಳೋದಕ್ಕೆ ಈ ಮಾತು ಹೇಳಿದ್ರು. ಮೊಲಕ್ಕಿಂತ ಕನಿಷ್ಠಾತು ರಾಜ್ಯವನ್ನಾಳಿದ ರಾಜನ ಹೆಣ ಶವ. ಮೊಲಕ್ಕಿಂತ ಕನಿಷ್ಠ ಆತಲ್ಲ. ಹಾಗಾಗಿ ಶರೀರ ಎಂಥದ್ದಾದರೂ ಯಾರದ್ದಾದರೂ ಕೂಡ ಕನಿಷ್ಠ ಅಂತ ಅನಿಸ್ಕೊಂಡು ಬಿಡ್ತು ಪ್ರಾಣಿಗಳಿಗಿಂತ. ಹಾಗಾಗಿ ನೀನು ಮನುಷ್ಯ ವಿನಾಕಾರಣ ಶರೀರದ ಬಗ್ಗೆ ಅಭಿಮಾನ ಇಟ್ಟುಕೊಳ್ಬೇಡ. ನೀನು ಈ ಶರೀರ ಇರೋದ್ರೊಳಗಾಗಿ ಶಿವನನ್ನ ನೆನೆದು ಉದ್ಧಾರ ಆಗುವಂತ ಹೇಳುವಂಥ ಮಾತು ಬಸವಣ್ಣನವರದು ಮತ್ತು ಕನಕದಾಸರದು ಅಂತ ಹೇಳಿ. ಅಂಥ ಒಂದು ಸದ್ಭಾವ ಬರಬೇಕಾದ್ರೆ ಮಾಡಬೇಕೇನು ಅಂತಂದ್ರೆ ಒಂದಿಷ್ಟು ಸಂಸ್ಕಾರವನ್ನ ಪಡ್ಕೊಳ್ಳುವಂತ ಕಾರ್ಯ ಮಾಡಬೇಕಾಗಿದೆ. ಇಂಥ ಸತ್ಸಂಗ ನಮಗೇನ್ ಮಾಡ್ತಾವ್ರಿ? ಸಂಸ್ಕಾರ ಕೊಡ್ತಾವ. ಆ ಸಂಸ್ಕಾರವನ್ನ ಪಡ್ಕೊಳ್ತಾ ಶರೀರದ ಮ್ಯಾಗಿನ ಮೋಹವನ್ನ ಕಡಿಮೆ ಮಾಡಿಕೊಳ್ತಾ ಹೋಗ್ಲಿಕ್ಕೆ ಸಾಧ್ಯ ಆಗ್ತದ. ಸಂಸ್ಕಾರ ಅನ್ನೋದು ಬೇಕಲ್ಲ ನಮಗೆಲ್ಲ. ನೋಡ್ರಿ, ಜಗತ್ತಿನೊಳಗೆ ಎಲ್ಲದಕ್ಕೊಂದು ಸಂಸ್ಕಾರ ಅದ. ಯಾವ್ಯಾವುದಕ್ಕೆ ಸಂಸ್ಕಾರ ಇಲ್ಲ ಅಂತೀರಿ? ಒಂದು ಸಗಣಿ ವಿಚಾರವನ್ನು ನೋಡ್ತೀವಿ. ಸಗಣಿ ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುಳ್ಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ಅಂತ ಕೇಳಿದಿವಲ್ಲ. ಸಗಣಿ ಹಚ್ಕೊಂಡ್ರೆ ಯಾರೂ ಹಚ್ಕೊಳ್ಳುವುದಿಲ್ಲ. ಆದ್ರೆ ಆ ಸಗಣಿನ ಸುಟ್ಟು ಬೂದಿ ಮಾಡಿ ಅದನ್ನು ಒಂದಿಟ್ಟು ಅದಕ್ಕೊಂದು ಕ್ರಿಯಾ ಮೂಲಕವಾಗಿ ಒಂದು ವಿಭೂತಿ ಗಟ್ಟಿ ಮಾಡಿದ್ರೆ ಎಲ್ಲರೂ ಹಚ್ಕೊಳ್ತಾರ ಅದನ್ನ. ಸಗಣಿಗೆ ಸಂಸ್ಕಾರ ಕೊಟ್ರೆ ವಿಭೂತಿ ಆತು. ಸಗಣಿಗೆ 10 ರೂಪಾಯಿ ಕಿಮ್ಮತ್ ಐತೋ ಇಲ್ಲೋ, ಆದ್ರೆ ಕುಳ್ಳಿಗೆ ಅದಕ್ಕಿಂತ ಹೆಚ್ಚು ಕಿಮ್ಮತ್ತ. ಆಲೆ ಕುಳ್ಳಿಗಿಂತಲೂ ಕೂಡ ಹೆಚ್ಚಿಗೆ ಕಿಮ್ಮತ್ ಎದಕ್ಕಂದ್ರೆ ವಿಭೂತಿಗೆ ಕಿಮ್ಮತ್ತು ಬಂತು. ಸಂಸ್ಕಾರವನ್ನ ಪಡ್ಕೊಳ್ತಾ ಹೋದಂಗೆ ಒಂದು ಸಗಣಿಗೆ ಎಷ್ಟು ಕಿಮ್ಮತ್ತು ಬಂತು ಅನ್ನೋದನ್ನ ನೋಡ್ತೀವಿ. ಇವತ್ತು ಚಲೋ ವಿಭೂತಿ ಅಂದ್ರೆ 100 ರೂಪಾಯಿಗೆ ಒಂದು ವಿಭೂತಿ ಸಿಗುವಂಥದ್ದದ, ಕ್ರಿಯಾಗಟ್ಟಿ ಅಂತೇಳಿ. ಇರ್ಲಿ, ನಾವು ನೋಡ್ತೀವಿ ಈ ಅರಿಶಿಣಕ್ಕೆ ಎಷ್ಟು ಕಿಮ್ಮತ್ತದಲ್ಲ, ಅದಕ್ಕಿಂತ ಏನಪ್ಪಾ ಅಂದ್ರೆ ಕುಂಕುಮಕ್ಕೆ ಕಿಮ್ಮತ್ತಾಯಿತು. ಸಂಸ್ಕಾರ ಪಡ್ಕೊಳ್ತಾ ಹೋದಂಗೆ ಕಿಮ್ಮತ್ತು ಬಂತು. ಹಾಗೆ ಕಟ್ಟಿಗೆ ನೋಡ್ತೀವಿ, ಮರಕ್ಕೇನು ಕಿಮ್ಮತ್ತದನೋ ಅದಕ್ಕಿಂತ ಒಣ ದಿಮ್ಮೆಗೆ ಬಹಳ ಕಿಮ್ಮತ್ತು, ಒಣ ಮರಕ್ಕೆ ಕಿಮ್ಮತ್ತು. ಅದಕ್ಕಿಂತಲೂ ಎದಕ್ಕೆ ಕಿಮ್ಮತ್ತು ಅಂತಂದ್ರೆ ಹಲಗಿ ಮಾಡಿದ್ರೆ ಅದಕ್ಕೆ ಕಿಮ್ಮತ್ತು. ಅದಕ್ಕಿಂತಲೂ ಎದಕ್ಕೆ ಕಿಮ್ಮತ್ತು ಬರ್ತದಂದ್ರೆ ಪೀಠೋಪಕರಣ ಮಾಡಿದ್ರೆ, ಕುರ್ಚಿ ಮಾಡಿದ್ರೆ, ಮಂಚ ಮಾಡಿದ್ರೆ, ಮೇಜ್ ಮಾಡಿದ್ರೆ, ಅಲಮಾರ ಮಾಡಿದ್ರೆ ಅದಕ್ಕೆ ಕಿಮ್ಮತ್ತು ಹೆಚ್ಚಾಕೊಂತ ಹೋತು. ಹಾಗೆ ಏನಪ್ಪಾ ಅಂತಂದ್ರೆ ಹತ್ತಿಗೆ ಏನು ಕಿಮ್ಮತ್ ಅದಲ್ಲ, ಅದನ್ನ ನೂಲು ಮಾಡಿದಾಗ ಹೆಚ್ಚಾತ ಕಿಮ್ಮತ್ ಅದರದು. ಆ ನೂಲ ತಗೊಂಡು ಅರಿವಿ ಮಾಡಿದ್ರೆ ಅದಕ್ಕೆ ಕಿಮ್ಮತ್ ಇನ್ನೂ ಹೆಚ್ಚಾತು. ಅದಕ್ಕೆ ನಾವು ನೋಡಬೇಕು ವಸ್ತುಗಳಿಗೆ ಕಿಮ್ಮತ್ತು ಹೆಂಗ್ ಬಂತು ಅಂದ್ರೆ ಸಂಸ್ಕಾರ ಕೊಟ್ಟಗೋತ ಹೋದಷ್ಟು ಅದಕ್ಕೆ ಕಿಮ್ಮತ್ತು ಹೆಚ್ಚಾಗ್ತಾ ಹೋಯ್ತು ಅನ್ನೋ ಹಾಗೆ ನಾವೆಲ್ಲರೂ ಕೂಡ ಸಂಸ್ಕಾರವಂತರ ಆಗಬೇಕು ಅಂತ ಹೇಳಿ. ವಸ್ತುಗಳಿಗೆ ಸಂಸ್ಕಾರ ಕೊಟ್ಟರೆ ಇಷ್ಟು ಕಿಮ್ಮತ್ತಿನ ಅಕ್ಕವನ್ನುವುದಾದ್ರೆ ನಾವೆಲ್ಲ ಒಂದು ಕ್ಷುಲ್ಲಕವಾದ ಕನಿಷ್ಠವಾದ ಶರೀರವನ್ನು ತಂದೀವಿ ನಾವೆಲ್ಲ ಹೊತ್ತು. ಏನು ಹೇಳಿದ್ರ ಅಕ್ಕ ಮಹಾದೇವ್ರಿ ಇದಕ್ಕೆ? ಅಮೇದ್ಯದ ಹಡಿಕೆ, ಮೂತ್ರದ ಕುಡಿಕೆ ಅಂತ ಹೇಳಿದ್ರಿ. ಇದನ್ನು ಮಾನವ ದೇಹವು ಮೂಳೆ ಮಾಂಸದ ತಡಿಕೆ ಅಂತ ನೀವೆಲ್ಲ ಕೇಳಿರಿ ನೋಡ್ರಿ. ಹಾಗಾಗಿ ಇಂಥ ಮೂಳೆ ಮಾಂಸಗಳ ತಡಿಕೆಯನ್ನೇ ಪ್ರೀತಿಸುವಂತ, ಮೋಹಿಸುವಂತ, ಅಭಿಮಾನಿಸುವಂತ ವ್ಯವಸ್ಥೆಗೆ ಬಂದ್ರೆ ನಾವೇನು ಸಾಧನ ಮಾಡಿದಂಗಾತು? ಈ ಶರೀರ ಬಂದದ್ದೆದಕ್ಕಂದ್ರೆ ಈ ಶರೀರ ಶಿವನನ್ನ ಅರಿಲಿಕ್ಕೆ ಬಂದದ ಅಂತ ನಮಗೆ ಮಹಾತ್ಮರು ಹೇಳ್ಯಾರ. ಹಾಗಾಗಿ ದೇವರಿಗೆ ನಾವೇನ್ ಮಾಡ್ತೀವಂದ್ರೆ ಪೂಜಾ ಮಾಡುವುದೆಲ್ಲ ಮಾಡಿ ಮಂಗಳಾರತಿ ಹೇಳಿ ಕಾಯಿ ಹೊಡಿತೀವಿ. ಒಡಿಯು ಕಾಯಿ ಒಳಗೆ ಕೊಬ್ಬರಿ ಇದ್ರೆ ಎಷ್ಟ್ ಚಲೋ ಅಂತೀವಿ ನಾವೆಲ್ಲ. ಹಂಗ ದೇವರಿಗೆ ಒಡಿಯೋ ಕಾಯಿ ಒಳಗೆ ಕೊಬ್ಬರಿ ಇದ್ರೆ ಎಷ್ಟು ಚಲೋ ಅಂತೀವಲ್ಲ, ಹಾಗೆ ನಾವೆಲ್ಲ ಮನುಷ್ಯರಾಗಿ ಹುಟ್ಟಿ ಬಂದ ಮೇಲೆ ನಾವು ಎದಕ್ಕೆ ಹುಟ್ಟಿ ಬಂದೀವಿ ಅನ್ನುವ ಖಬರಿದ್ರೆ ಭಾಳ ಚಲೋ ಅನ್ನುವಂಥ ಮಾತನ್ನ ಬಲ್ಲವರು ಹೇಳ್ತಾ ಬರ್ತಾರೆ. ಅದಕ್ಕೆ ಎದಕ್ಕೆ ಹುಟ್ಟಿ ಬಂದದ ಈ ಶರೀರ ಅನ್ನೋದನ್ನು ತಿಳ್ಕೊಳ್ಳಾರದೆ ಹೋದ್ವಿ ಅಂದ್ರೆ ಮೊಲನಿಂದ ಕರಕಷ್ಟ ಆಗ್ತದ. ಅದಕ್ಕೆ ಇದು ಮೊಲಕ್ಕಿಂತಲೂ ಕನಿಷ್ಠವಾದ ಜೀವನ ಆಗಬಾರದು ಅಂತಿದ್ರೆ ನಾವು ಪರಮಾತ್ಮನನ್ನ ನೆನೆಯುವ ಕಾರ್ಯವನ್ನೇ ಮಾಡಬೇಕು, ನೆನೀತಾ ಧನ್ಯ ಆಗುವ ಕಾರ್ಯವನ್ನ ಮಾಡಬೇಕು ಅಂತ ಹೇಳುವಂಥ ವಚನ ಇದು ಬಸವಣ್ಣನವರದು. ಅದಕ್ಕೆ ನಮಗ ಸಂಸ್ಕಾರನ ಬೇಕು ನೋಡ್ರಿ. ಇಂಥ ಒಂದು ಕನಿಷ್ಠವಾದ ಜನ್ಮವನ್ನ ಶ್ರೇಷ್ಠ ಮಾಡಿಕೊಳ್ಬೇಕಾದ್ರೆ ಒಂದು ಸಂಸ್ಕಾರ ಅನ್ನೋದ ಬೇಕಾಗ್ತದ. ಆ ಸಂಸ್ಕಾರ ಎದೆದ್ರೊಳಗೆ ಬೇಕು ಅಂದ್ರೆ ಎಲ್ಲದ್ರೊಳಗೂ ಬೇಕು. ಉಣ್ಣುವುದ್ರೊಳಗೆ, ಉಡುವುದ್ರೊಳಗೆ, ತೊಡುವುದ್ರೊಳಗೆ, ಮತ್ತು ಆ ಎಲ್ಲ ವ್ಯವಸ್ಥೆ ಒಳಗೆ ಬೇಕಾಗ್ತದ. ಜೀವನದ ಪ್ರತಿ ಹೆಜ್ಜೆ ಒಳಗೂ ಕೂಡ ಸಂಸ್ಕಾರ ಅನ್ನೋದು ಇರಬೇಕಾಗ್ತದೆ. ಆ ಸಂಸ್ಕಾರದ ವ್ಯವಸ್ಥೆಯನ್ನ ನಮ್ಮ ಹಿರಿಯರು ಎಷ್ಟು ಚಂದ ಕೊಟ್ಟಗೋತ ಬಂದರು ಅಂತಂದ್ರೆ ಅವ್ರು ಹೇಳಿದರು,
ಏಳುವಾಗಿನಿಂದ ಹಿಡಿದು ಮಲಗುವಾಗ ನಾವು ಹೇಗಿರಬೇಕು ಅನ್ನೋದನ್ನೆಲ್ಲ ಎಳೆ ಎಳೆಯಾಗಿ ಕಲಿಸ್ತಾ ಬಂದರು. ಹೊತ್ತಾರೆ ನಾವೆದ್ದು ಯಾರ್ಯಾರು ನೆನಿಬೇಕು ಅಂತ ಹೇಳಿದ್ರಂದ್ರೆ ಎಳ್ಳು ಜೀರಿಗೆ ಬೆಳೆಯೋ ಭೂತಾಯಿ ನೆನಿಬೇಕು ಅಂತ ಹೇಳಿದರು. ಅಲ್ಲದ ಮುಕ್ತಿ ಪಡೆದವರನ್ನ ನೆನಿಬೇಕು ಅಂತ ಹೇಳಿದರು. ಅಲ್ಲದ ಏನಂದ್ರೆ ಏನು ಹೇಳಿದರು, ನಿಜಗುಂಡ್ರು ಹೇಳಿದರು ನೋಡ್ರಿ, ಎದ್ದುಗಳೇ ನಾವು ಏನು ನೆನಿಬೇಕು ಅಂದ್ರೆ ದೇವರನ್ನ, ಗುರುವನ್ನ ನೆನಿಬೇಕು, ದೇವರನ್ನ ನೆನಿಬೇಕು, ಆಮೇಲೆ ನಮ್ಮ ಜೀವನದ ಬಗ್ಗೆ ನಾವು ವಿಚಾರ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಹಾಗೆ ಇದು ಸಂಸ್ಕಾರ ರೀ. ಏಳೋದ್ರಿಂದ ಹಿಡಿದು ಪ್ರಾರಂಭ ಆಗ್ತದೆ. ಏಳುದು ಹೆಂಗ ಅಂತ ಹೇಳಿದ್ರು ಅಂದ್ರೆ ಬಲಭುಜ ಮೇಲ್ ಮಾಡಿ ಹೇಳ್ಬೇಕು ಅಂತಂದ್ರು. ಅಷ್ಟ ಅಲ್ಲ, ಸೂರ್ಯ ಏಳೋದ್ರೊಳಗೆ ಮೊದಲು ಹೇಳ್ಬೇಕು ಅಂತಂದ್ರು. ಅಷ್ಟ ಅಲ್ಲ, ಬೇರೆ ವ್ಯಸನಾದಿಗಳಿಗಾಗಿ ದೌಡು ಹೇಳಬೇಕು ಅಂತಲ್ಲ, ನಮ್ಮ ಜೀವನದ ಉದ್ಧಾರಕ್ಕಾಗಿ ದೌಡು ಹೇಳಬೇಕು ಅನ್ನುವಂಥ ಮಾತನ್ನು ಹೇಳ್ಕೋತ ಬಂದ್ರು. ಹಿಂಗೆ ಏಳೋದ್ರಿಂದ ಪ್ರಾರಂಭ ಆತ. ನಂತರದೊಳಗೆ ಎದ್ದುಗಳೇ ದೇವರ ನೆನೆಯುವುದರಿಂದ ಪ್ರಾರಂಭ ಆತ್ ನಮ್ಮ ಜೀವನ. ನಂತರದಲ್ಲಿ ಕಾಯಕ, ಯಾವ ಕೆಲಸನಾದರೂ ಮಾಡ್ರಿ, ಶಿವಸೇವಾ ಅಂತ ಮಾಡ್ರಿ, ದೇವರ ಸೇವಾ ಅಂತ ಮಾಡ್ರಿ ಅಂತ ಹೇಳಿದ್ರು. ಮಾಡುವ ಕಾಯಕದಿಂದ ಎಟ್ಟರೆ ಯಾಕೆ ಬರಲಿ ರೂಪಾಯ, ದವಸ ಧಾನ್ಯ, ಅದನ್ನ ದೇವರು ಕೊಟ್ಟ ಪ್ರಸಾದ ಅಂತ ತಿಳ್ಕೊಳ್ಳೋ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಹೇಳಿದ್ರು. ಮತ್ತು ದುಡ್ದದ್ದೆಲ್ಲ ನಂದ ಅನ್ಕೋಬೇಡ್ರಿ, ಅದನ್ನ ಸಮಾಜಕ್ಕೂ ಕೂಡ ಒಂದಿಷ್ಟು ಕೊಟ್ಟು ದಾಸೋಹ ಮಾಡಿ ಉಳಿದದ್ದನ್ನ ಪ್ರೀತಿಯಿಂದ ಉಂಡ್ರೆ ಅದನ್ನ ನಿಮಗೆ ಮೈಗೆ ಹತ್ತದ, ರಕ್ತ ಆಗ್ತದ, ಶಕ್ತಿ ಆಗ್ತದ ಅನ್ನುವಂಥ ಮಾತನ್ನ ಹೇಳಿದರು. ಅಷ್ಟ ಅಲ್ಲ, ಉಣ್ಣುವಾಗ ಸಮಾಧಾನದಿಂದ ಊಟ ಮಾಡ್ರಿ ಅಂತ ಹೇಳಿದರು. ಯಾಕಂದ್ರೆ ಅದು ದೇವರು ಕೊಟ್ಟ ಪ್ರಸಾದ ಅಂದ ಮೇಲೆ ಅದನ್ನ ತುತ್ತು ತುತ್ತಿಗೆ ಅವನ ನೆನೆದು ಊಟ ಮಾಡ್ರಿ ಅಂತ ಹೇಳಿದರು. ಉಣ್ಣುವಾಗ ಯಾರ ಬಂದ್ರೆ ಬರ್ರಿ ಉಣ್ಣುಣು ಅಂತ ಕರೆದು ಊಟ ಮಾಡ್ರಿ ಅಂದ್ರು. ಅಷ್ಟ ಅಲ್ಲ, ಅಡಿಗೆ ಆದಗಳೇನ ಯಾರ ಬಂದ್ರೆ ಪ್ರೀತಿಯಿಂದ ಅವ್ರಿಗೆ ಉಣಿಸಿ ನೀವು ಉಣ್ಣುವಂತಹದ್ದನ್ನ ಕಲೀರಿ ಅನ್ನುವಂಥ ಮಾತು ಹೇಳಿದ್ರು. ಅಲ್ಲದೆ ಏನಪ್ಪಾ ಅಂದ್ರೆ ಬಟ್ಟಿ ಬರಿ ಇತ್ಯಾದಿ ವಸ್ತುಗಳನ್ನ ಉಪಯೋಗ ಮಾಡುವಾಗ ಇದು ಉಪಯೋಗ ಅಂತಂದ್ರೆ ಯೂಸ್ ಆ್ಯಂಡ್ ಥ್ರೋ ಅನ್ನುವಂಗೆ ಆಗಬಾರ್ದಪ್ಪ, ಅದರ ಕಿಮ್ಮತ್ತನ್ನು ಅರಿತು ಉಪಯೋಗ ಮಾಡ್ಕೋ, ಮತ್ತು ಮುಂಬರುವವರೆಗೂ ಕೂಡ ಅದನ್ನು ಉಳಿಸಿಕೊಡುವಂಥ ವ್ಯವಸ್ಥೆ ಮಾಡಿಕೋ ಅನ್ನುವಂಥ ಮಾತನ್ನು ಹೇಳಿದರು. ಮರ ಗಿಡ ಪ್ರಾಣಿ ಪಕ್ಷಿಗಳ ಬಗ್ಗೆ ಎಷ್ಟೆಲ್ಲ ಹೇಳಿದರು. ನಾವೆಲ್ಲ ಬದುಕ್ತೀವಿ ಅನ್ನೋದಾದರೆ ನಾವು ದುಡಿತೀವಿ ಅದಕ್ಕೆ ಬದುಕೀವಿ ಅಂತಲ್ಲ, ನಾವು ದುಡಿದು ಗಳಿಸೀವಿ ಅದಕ್ಕೆ ಬದುಕೀವಿ ಅಂತಲ್ಲ, ನಾವು ದುಡಿದು ಸಾಕಷ್ಟು ದವಸ ಧಾನ್ಯ ಇಟ್ಕೊಂಡಿವಿ ಮಾಡಿ ಉಣ್ತೀವಿ ಅದಕ್ಕೆ ಬದುಕೀವಿ ಅಂತಲ್ಲ. ನಾವು ಬದುಕಲಿಕ್ಕೆ ಯಾರೆಲ್ಲರ ಆಶೀರ್ವಾದ ಐತಲ್ಲ, ತಂದೆ ತಾಯಿ ಗುರುಗಳು ಬಂಧುಗಳು ಹಿರಿಯರು ಅಷ್ಟ ಅಲ್ಲ, ದೇವರಿಂದ ಹಿಡಿದು ಕ್ರಿಮಿ ಕೀಟ ಪ್ರಾಣಿ ಪಕ್ಷಿಗಳವರೆಗೆ ಎಲ್ಲರ ಸಹಕಾರ ಆಶೀರ್ವಾದ ಇರೋದ್ರಿಂದ ನಮ್ಮ ಜೀವನ ಇಷ್ಟು ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯವಾಗ್ಯದ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಕೇವಲ ಮನುಷ್ಯರಿಗಷ್ಟೇ ಅಲ್ಲ, ಕ್ರಿಮಿ ಕೀಟ ಪ್ರಾಣಿ ಪಕ್ಷಿಗಳನ್ನು ಕೂಡ ಅರ್ಥ ಮಾಡಿಕೊಂಡು ಅವುಗಳಿಗೂ ಕೂಡ ಬದುಕುವ ಹಕ್ಕಿದೆ, ಅವುಗಳಿಗೂ ಕೂಡ ನಾವು ಗೌರವ ಕೊಡಬೇಕು, ಅವುಗಳಿಗೂ ಕೂಡ ಬದುಕಲಿಕ್ಕೆ ಸಹಕರಿಸಬೇಕು ಅನ್ನುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ರಿ ಅಂತ ಹಿರಿಯರು ಹೇಳ್ಕೊಂತ ಬಂದರು. ಹೀಗೆ ನಮಗೆಲ್ಲ ಯಾವೆಲ್ಲ ಸಂಸ್ಕಾರ ಕೊಟ್ಟರು ಅಂತಂದ್ರೆ ನೋಡ್ರಿ, ನಗುವುದು ಹೆಂಗೆ ನಗಬೇಕು, ಮಾತಾಡೋದನ್ನ ಹೆಂಗೆ ಮಾತಾಡಬೇಕು, ಯಾರ ಜೋಡಿ ಹೆಂಗೆ ಯಾವಾಗ ಎಷ್ಟು ಮಾತಾಡಬೇಕು, ಕೂತ್ಕೊಳ್ಳುವಾಗ ಹೇಗೆ ಕೂತ್ಕೊಳ್ಬೇಕು, ನಡೆಯುವಾಗ ಹೇಗೆ ನಡಿಬೇಕು, ಏನು ಹೇಳಿದರು ಏನು ಬಿಟ್ಟರು ಅಂತಂದ್ರೆ ಒಂದಲ್ಲ ಎರಡಲ್ಲ, ನಮಗೆಲ್ಲ ಸಂಸ್ಕಾರದ ಒಂದು ದೊಡ್ಡ ವಿಚಾರವನ್ನೇ ನಮಗೆಲ್ಲ ಹಿರಿಯರು ಕಲಿಸಿಕೊಡ್ತಾ ಬಂದಿರುವಂತಹದ್ದು. ಇವೆಲ್ಲವನ್ನ ಧರ್ಮದೊಳಗೆ, ಶಾಸ್ತ್ರದೊಳಗೆ, ತತ್ವದೊಳಗೆ, ಸಿದ್ಧಾಂತದೊಳಗೆ ನೋಡ್ತಾ ಬರ್ತೀವಿ. ಅಂಥ ವ್ಯವಸ್ಥೆಯ ಮೂಲಕ ಸಾಗಿ ಬಂದರೆ ನಮಗೆಲ್ಲ ಏನಾಗ್ತದಂದ್ರೆ ನಮ್ಮ ಜೀವನದ ಬಗೆಗಿನ ಏನು ಇತಿಮಿತಿಗಳು ಅರ್ಥ ಆಗ್ತವ, ನಮ್ಮ ಒಲವು ನಿಲುವುಗಳು ಹೇಗಿರಬೇಕು ಅನ್ನೋದು ಅರ್ಥ ಆಗ್ತದೆ. ಕೊನೆಗೆ ಆ ಶಿವಸ್ಮರಣೆ ಒಳಗೆ ನಮ್ಮ ಜೀವನವನ್ನು ಹೇಗೆ ಸಾರ್ಥಕ ಮಾಡಿಕೋಬೇಕು ಅನ್ನೋದು ತಿಳಿತಾ ಬರ್ತದೆ ಅನ್ನುವಂಥ ಮಾತನ್ನು ನೋಡ್ತಾ ಅಂಥ ಒಂದು ಒಳ್ಳೆಯ ಚಿಂತನೆಗೆ ಹಚ್ಚುವಂಥ ಒಂದು ಭವ್ಯ ವೇದಿಕೆ, ದಿವ್ಯ ವೇದಿಕೆ ಇದಾಗಿದೆ. ಈ ಸಿದ್ಧಾಶ್ರಮಕ್ಕೆ ನಾವುಗಳು ಕೂಡ ಬಂದು ಬಹಳ ಸಂತೋಷವನ್ನು ಪಡುವಂಥದ್ದಾಯಿತು. ಪೂಜ್ಯ ಅಮರೇಶ್ವರ ಅಜ್ಜ ಅವರು ರಬಕವಿಯ ಕಾರ್ಯಕ್ರಮಕ್ಕೆ ಭಿನ್ನ ಮಾಡಿದಾಗ ಬಹಳ ಪ್ರೀತಿಯಿಂದ ಬಂದು ಕಾರ್ಯಕ್ರಮದಲ್ಲಿ ವಿಶೇಷವಾದ ಚಿಂತನೆಯನ್ನು ಕೊಟ್ಟು ಸದ್ಭಕ್ತರಿಗೆಲ್ಲ ಆಶೀರ್ವಾದವನ್ನು ಮಾಡಿದ್ರು. ನಮಗೆಲ್ಲ ಬಹಳ ಪ್ರೀತಿ ಆಯಿತು. ಅಲ್ಲದೆ ಆ ಪೂಜ್ಯರನ್ನ ಮತ್ತೆ ಮತ್ತೆ ಕಾಣಬೇಕು, ಕರೆಸಬೇಕು. ಅವರ ನೇರವಾದಂಥ ಮಾತುಗಳು, ಸ್ಪಷ್ಟವಾದ ಮಾತುಗಳು, ಮಾರ್ಗದರ್ಶನ ಪರ ಮಾತುಗಳನ್ನು ಕೇಳ್ತಾ ಇರಬೇಕು ಅನ್ನುವ ಭಾವನೆ ಆಗಾಗ ಉಂಟಾದದ್ದು. ಅಂಥ ಪೂಜ್ಯರು ಈ ಕಾರ್ಯಕ್ರಮದ ವಿಷಯವನ್ನು ತಿಳಿಸಿ ಬರಬೇಕು ಅಂದಾಗ ಭಾಳ ಸಂತೋಷದಿಂದ ನಾವುಗಳು ಕೂಡ ಬಂದು ಪೂಜ್ಯರ ದರ್ಶನಾಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದಾಯಿತು ಅನ್ನುವ ಸಂತೋಷಕರ ಭಾವನೆಯನ್ನು ವ್ಯಕ್ತಪಡಿಸಿ ಪ್ರಾರಂಭದಿಂದ ಇಲ್ಲಿವರೆಗೂ ಬಹಳ ಒಳ್ಳೆ ಚಿಂತನೆಗಳನ್ನು ಕೇಳಿದ್ದೇವೆ. ಸಮಯವಾಗಿದೆ, ಹಾಗಾಗಿ ಮಾತಿಗೆ ಹೆಚ್ಚಿಗೆ ಸಮಯವನ್ನು ನಾನು ತೆಗೆದುಕೊಳ್ಳಾರದೆ ಕೇಳಿರುವ ಮಾತುಗಳನ್ನು
ಮನದಲ್ಲಿ ಇಟ್ಕೊಳ್ಳೋಣ. ಒಂದಾದರೂ ಆ ಮಾತನ್ನು ನಡಿಲಿಕ್ಕೆ ಪ್ರಯತ್ನ ಮಾಡಿ ಜೀವನವನ್ನು ಧನ್ಯ ಮಾಡಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನೂ ಅನೇಕ ದಿನಗಳವರೆಗೆ ಈ ಕಾರ್ಯಕ್ರಮ ನಡೆದು ಬರ್ತದೆ. ತಾವೆಲ್ಲರೂ ಆ ಕಾರ್ಯಕ್ರಮದ ಲಾಭವನ್ನು ಪಡ್ಕೊಳ್ರಿ ಎನ್ನುವಂಥ ಮಾತನ್ನು ಹೇಳ್ತಾ ಪೂಜ್ಯರ ಪ್ರೀತಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ವಂದನೆಗಳು.